ರಸ್ತೆಯ ಧೂಳು ಪ್ರತಿನಿತ್ಯವೂ ಸೇವಿಸಿ ಉಚಿತವಾಗಿ ಕಾಯಿಲೆ ಬರೆಸಿಕೊಳ್ಳುವ ಪರಿಸ್ಥಿತಿ ನಮ್ಮ ನಗರದ 16ನೇ ವಾರ್ಡ್ನ ಜನರಿಗೆ ಒದಗಿ ಬಂದಿರುವುದು ದುರಂತ. ಇದಕ್ಕೆಲ್ಲ ಕಾರಣ ಕಳೆದ 2 ತಿಂಗಳ ಹಿಂದೆ ವಾರ್ಡ್ನ ರಸ್ತೆಯೊಂದಕ್ಕೆ ಜಲ್ಲಿ ಹಾಕಿ ಡಾಂಬರೀಕರಣ ಮಾಡದೆ ಬಿಟ್ಟಿರೋದು. ವಾರ್ಡ್ ನಂಬರ್ 16ರ ಪ್ರೆಸಿಡೆನ್ಸಿ ಶಾಲೆ ಬಳಿ ಇರುವ ರಸ್ತೆ ಕಾಮಗಾರಿ ಕಳೆದ 2 ತಿಂಗಳ ಹಿಂದೆ ಪ್ರಾರಂಭ ಆಗಿದ್ದು, ಗುತ್ತಿಗೆದಾರರ ರಸ್ತೆ ಆಗಿದ್ದು ಜಲ್ಲಿ ಸುರಿದು ಅದರ ಮೇಲೆ ಜಲ್ಲಿ ಪುಡಿ ಸುರಿದು ಹೋದವನು ಪತ್ತೇನೇ ಇಲ್ಲ. ಕೆಲವು ದಿನ ರಸ್ತೆಯ ಮಣ್ಣು ಮೇಲೇಳದಂತೆ ನೀರು ಹಾಕುತ್ತಿದ್ದವರು ಕಳೆದ 1.5 ತಿಂಗಳಿಂದ ನೀರು ಹಾಕುವುದನ್ನು ನಿಲ್ಲಿಸಿದ ಪರಿಣಾಮ ಪ್ರತಿನಿತ್ಯ ರಸ್ತೆಯಲ್ಲಿ ಓಡಾಡುವ ವಾಹನಗಳಿಂದ ಮನೆಗಳಲ್ಲಿ ಧೂಳು ತುಂಬಿಕೊಳ್ಳುತ್ತಿರುವುದಕ್ಕೆ ಗೃಹಿಣಿಯರು ಹಿಡಿಶಾಪ ಹಾಕಿ ಕಾಲ ಕಳೆಯುವ ಪರಿಸ್ಥಿತಿ ಏರ್ಪಟ್ಟಿದೆ. ಇದರ ಬಗ್ಗೆ ಪತ್ರಕರ್ತರು ಸಂಬಂಧಪಟ್ಟ ಗುತ್ತಿಗೆದಾರರ ಹಾಗೂ ಇಂಜಿನಿಯರ್ ಅವರನ್ನ ಕಳೆದ 15 ದಿನಗಳ ಹಿಂದೆ ಕೇಳಿದ್ರೆ ನಾಳೆ ನಾಡಿದ್ದು ರಸ್ತೆ ಡಾಂಬರೀಕರಣ ಮಾಡುವ ಹಾರಿಕೆ ಉತ್ತರ ನೀಡುವುದು ಬಿಟ್ಟರೆ ಇದುವರೆಗೂ ರಸ್ತೆ ಡಾಂಬರೀಕರಣ ಭಾಗ್ಯ ಕಂಡಿಲ್ಲ. ರಸ್ತೆಗೆ ಕೇವಲ ಜಲ್ಲಿಕಲ್ಲು ಹಾಕಿರೋದ್ರಿಂದ ದ್ವಿಚಕ್ರ ವಾಹನಗಳ ಸವಾರರು ಹಾಗೂ ಓಡಾಡುವ ಮಕ್ಕಳು ಮತ್ತು ವೃದ್ಧರು ಬಿದ್ದು ಗಾಯ ಮಾಡಿಕೊಂಡಿರುವ ಅನೇಕ ಪ್ರಕರಣಗಳು ನಡೆದಿದೆ ಎಂದು ಸ್ಥಳೀಯ ನಾಗರಿಕರು ದೂರುತ್ತಾರೆ. ನಗರಸಭೆ ಆಯುಕ್ತರು, ವಾರ್ಡ್ನ ಸದಸ್ಯರು ಕೂಡ ಗಮನ ಹರಿಸದೆ ಬಹಳ ತೊಂದರೆಯಾಗಿದೆ ಎಂದು ಸಾರ್ವಜನಿಕರು ದೂರಿದ್ದು, ಇನ್ನಾದರೂ ಸಂಬಂಧಪಟ್ಟವರು ಎಚ್ಚೆತ್ತುಕೊಂಡು ಸುಗಮ ಸಂಚಾರಕ್ಕೆ ಹಾಗೂ ಸುತ್ತಮುತ್ತಲಿನ ಜನ ನೆಮ್ಮದಿಯಿಂದ ಓಡಾಡಲು ರಸ್ತೆ ಡಾಂಬರೀಕರಣ ಮಾಡಿ ಅನುವು ಮಾಡಿಕೊಡಬೇಕೆಂಬುದೇ ಸಾರ್ವಜನಿಕರ ಹಾಗೂ ನಮ್ಮ ವಾಹಿನಿಯ ಮನವಿಯಾಗಿದೆ. 2 ದಿನ ಹಾಕಿದ್ದಾರೆ ಅಷ್ಟೇ ಅದರ ಮೇಲೆ ಹಾಕಿಲ್ಲ. ಆಮೇಲೆ ಬಂದು ಹೇಳಿದ ಮೇಲೆ ಅವ್ರ ಕೌನ್ಸಿಲರ್ ಬಂದು 1-2 ಟ್ರಾಕ್ಟರ್ ಓಡಿಸಿದ್ದಾರೆ. ಮತ್ತೆ ತಿರ್ಗಾ ಯಾರು ಬಂದಿಲ್ಲ. ಒಳ್ಳೆ ಜಲ್ಲಿ ಆಗಿಬಿಡಿ, ಯಾರು ಬಂದೇ ಇಲ್ಲ. ಕಮಿಷನರ್ ಇಲ್ಲ, ಯಾರು ಬಂದಿಲ್ಲ. ಇಲ್ಲಿ ಇಂಜಿನಿಯರ್ ಬಂದಿಲ್ಲ ಸರ್, ಯಾರು ಬಂದಿಲ್ಲ. ನೀರೇ ಹಾಕಿಲ್ಲ. ಇಲ್ಲಿ ತೊಂದರೆ ಏನೇನು ಆಗ್ತದೆ ಸರ್? ಧೂಳು ಜಾಸ್ತಿ ಇದೆ, ಮಕ್ಕಳಿಗೆಲ್ಲ ಇನ್ಫೆಕ್ಷನ್, ಮನೆಯಲ್ಲೆಲ್ಲ ಧೂಳು ನೋಡ್ಬೋದು. ಎಲ್ಲ ನೀವು ಎಲ್ಲ ಒಳಗಡೆ ಎಲ್ಲ ನೋಡಿ ಬಂದು ಎಲ್ಲ ಗಾಡಿಗಳೆಲ್ಲ ಫಾಸ್ಟ್ ಓಡಾಡುತ್ತೆ. ಟ್ರಾಫಿಕ್ ಜಾಸ್ತಿ ಆಗಿದೆ. ಇಲ್ಲೆಲ್ಲ ಜಲ್ಲಿ ಸರಿಯಾಗಿ ಕೂತ್ಕೊಂಡು ಇಲ್ಲ. ಅಲ್ಲಿ ರೋಲರು ಓಡಿಸಿಲ್ಲ, ಹಂಗೆ ಇದೆ. ಅಲ್ಲಿ ಹೋಗಿ ಎಲ್ಲ ಮನೇಲಿ ನೋಡ್ಬೋದು. ಎಲ್ಲ ಧೂಳು ಹೆಂಗಿದೆ ಏನಂತ ಬೇಜಾನ್ ಧೂಳು. ಯಾರು ಕೇಳೋದಿಲ್ಲ, ಮಾಡೋದಿಲ್ಲ. ಎಷ್ಟಂತ ನಾವು ಇಲ್ಲಿ ಹೇಳೋದು. ಕೌನ್ಸಿಲರ್ ಏನು ಹೇಳಿದ್ರು ಸರ್? ಎಷ್ಟು ಪಾಪ ಅವರು ಮೊನ್ನೆನೂ ಬಂದಿದ್ರು, ನಿನ್ನೆ ಇವತ್ತು ಬಂದಿದ್ರು. ಹೇಳಿದ್ರೆ ಒಂದು ಈ ವಾರದಲ್ಲೇ ಬರ್ತಾರೆ ಅಂತ ಹೇಳಿದ್ರು. ಯಾರೂ ಬಂದಿಲ್ಲ. ಓಕೆ. ಕಮಿಷನರ್ಗೆ ಏನು ಹೇಳ್ತೀರಾ ಸರ್? ನೀವು ಮುನ್ಸಿಪಲ್ ಕಮಿಷನರ್ಗೆ? ಸರ್, ಮುನ್ಸಿಪಲ್ ಕಮಿಷನರ್ಗೆ ಇದೆಲ್ಲ ಬಂದು ಒಂದ್ಸಲಿ ನೋಡಬೇಕು ಏನು ಮಾಡಿದ್ದಾರೆ ಏನಂತ. ಅವ್ರು ಕಾಂಟ್ರಾಕ್ಟ್ದಾರ್ ಬಂದು ಜಲ್ಲಿ ಹಾಕಿಬಿಟ್ಟು ಒಂದ್ಸಲಿ ಹೋಗ್ಬಿಟ್ರೆ ಎಷ್ಟು ತೊಂದರೆ ಇದೆ ಮನೆಗಳಿಗೆ ಏನಂತ ಅವರು ಸ್ವಲ್ಪ ಅರ್ಥ ಮಾಡ್ಕೋಬೇಕು. ಅಲ್ಲಿ ಒಂದು ವಿಸಿಟ್ ಹೊಡಿಬೇಕಲ್ಲ ಇಲ್ಲೆಲ್ಲ ಮನೇಲಿ ಏನಿದೆ ಹೆಂಗಿದೆ ಅಂತ. ಇಲ್ಲಿ ಜನ ಹೇಳ್ತಾ ಇದ್ದಾರೆ ಜಾಸ್ತಿ ವೀಸಿಂಗ್ ಆಗಿಬಿಡ್ತಾ ಇದ್ದಾರೆ. ಇಲ್ಲಿ ಧೂಳಿಗೆ ವೀಸಿಂಗ್ ಜಾಸ್ತಿ ಆಗಿದೆ. ಧೂಳಿಂದ ಮಕ್ಕಳಿಗೆಲ್ಲ ಇನ್ಫೆಕ್ಷನ್ ಆಗಿದೆ. ಮೊದಲೇ ಜ್ವರಗಳು ಜಾಸ್ತಿ ಇದೆ. ಅದ್ರ ಮೇಲೆ ಮತ್ತು ಈ ಧೂಳಿಂದ ಭಾಳ ಇದೆ. ರಾತ್ರಿ 12 ಗಂಟೆ 1 ಗಂಟೆವರೆಗೂ ಗಾಡಿಗಳು ಓಡಾಡ್ತಾನೆ ಇರುತ್ತೆ. ಈ ಮನೆಗಳವ್ರು ಏನು ಮಾಡಬೇಕು? ಅಷ್ಟು ನಾವು ನೀರು ಹಾಕಬೇಕಾಗಿತ್ತು, ನೀರು ಆಗ್ತಾ ಇಲ್ಲ. ನೀರು ಆಗ್ತಾ ಇಲ್ಲ. ಮನೆಗಳವ್ರು ಎಷ್ಟಂತ ಹಾಕ್ತಾರೆ? ಆ ಮನೆಯವರು ಆಗ್ತಾ ಇದ್ದಾರೆ, ನಾವು ಆಗ್ತಾ ಇದ್ದೀವಿ. ಎಷ್ಟಂತ ಮನೆಯವರು ನೀರು ಹಾಕ್ತಾರೆ? ಸ್ವಲ್ಪ ಹೊತ್ತು ಹಾಕ್ತಾರೆ, ಬಿಡ್ತಾರೆ. ಧೂಳು ಜಾಸ್ತಿ ಆಗಿದೆ. ವಾರ್ಡ್ ನಂಬರ್ ಎಷ್ಟು ಸಹ ಇದು? ವಾರ್ಡ್ ನಂಬರ್ 16. ಇದು ಪರ್ಸಿಡೆಂಟ್ ಸ್ಕೂಲ್ ಮುಂದೆ ಇಲ್ಲ ರೋಡ್ ಇದು? ಪರ್ಸಿಡೆಂಟ್ ಸ್ಕೂಲ್ ಮೇನ್ ರೋಡ್ ಮುಂದೆ. ಓಕೆ ಸರ್.